ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸೌಜನ್ಯ ಕೀರ್ತಿ. ಪ್ರಧಾನಿ ನರೇಂದ್ರ ಮೋದಿಗೆ ಸೆಡ್ ಹೊಡೆದ ಖೋಟಾ ನೋಟು ಖದೀಮರು ಇದೀಗ ನೋಟ್ ಬ್ಯಾನ್ ಬಳಿಕವೂ ಕೂಡ ಖೋಟಾ ನೋಟಿನ ದಂಧೆ ನಿಂತಿಲ್ಲ. ಕರುನಾಡಿನಲ್ಲೇ ನಡೆಯುತ್ತಿದೆ ಖೋಟಾ ನೋಟಿನ ಕುರುಡು ದರ್ಶನ. ಕವರ್ಡ್ ಸ್ಟೋರಿಯಿಂದ ಭರ್ಜರಿ ಖೋಟಾ ನೋಟಿನ ಬೇಟೆಯಾಗಿದೆ. ಆರ್ಥಿಕ ವ್ಯವಸ್ಥೆ ಉಲ್ಟಾ ಮಾಡುತ್ತಿದ್ದಾರೆ ಈ ಖೋಟಾ ಖದೀಮರು. ಇದು ಇಡೀ ರಾಷ್ಟ್ರವೇ ಬೆಚ್ಚಿ ಬೀಳುವ ಖೋಟಾ ನೋಟಿನ ದಂಧೆಯಾಗಿದೆ. 1 ಲಕ್ಷಕ್ಕೆ 10 ಲಕ್ಷ, ಹಾಗೆ 10 ಲಕ್ಷಕ್ಕೆ 1 ಕೋಟಿ ರೂಪಾಯಿ ಖೋಟಾ ನೋಟು ದಂಧೆ ಇದಾಗಿದೆ. ಇಡೀ ರಾಷ್ಟ್ರವೇ ಬೆಚ್ಚಿ ಬೀಳುವಂತಹ ದಂಧೆಯನ್ನ ಕವರ್ಡ್ ಸ್ಟೋರಿ ಬಯಲು ಮಾಡಿದೆ. ಒಂದು ಲಕ್ಷಕ್ಕೆ 10 ಲಕ್ಷಕ್ಕೆ 1 ಕೋಟಿ ರೂಪಾಯಿ, ಈ ರೀತಿಯಾಗಿ ಖೋಟಾ ನೋಟು ದಂಧೆ ನಡೀತಾ ಇದೆ. ರಾಷ್ಟ್ರವೇ ಬೆಚ್ಚಿ ಬೀಳುವಂತಹ ದಂಧೆಯನ್ನ ಕವರ್ಡ್ ಸ್ಟೋರಿ ಬಯಲು ಮಾಡಿದೆ. ಕವರ್ಡ್ ಸ್ಟೋರಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಕಪ್ಪು ದಂಧೆಯ ಟಾಪ್ ಸೀಕ್ರೆಟ್ ಪತ್ತೆಯಾಗಿದೆ. 1 ಲಕ್ಷಕ್ಕೆ 10 ಲಕ್ಷ, ಹಾಗೆ 10 ಲಕ್ಷಕ್ಕೆ 1 ಕೋಟಿ ನೋಟು ಕೊಡೋ ಖತರ್ನಾಕ್ ಗ್ಯಾಂಗ್ ಪತ್ತೆಯಾಗಿದೆ. ನೋಟ್ ಬ್ಯಾನ್ ಬಳಿಕ ಕರ್ನಾಟಕದಲ್ಲಿ ಖೋಟಾ ನೋಟು ಹಾವಳಿ ಹೆಚ್ಚಾಗಿದೆ. ಕವರ್ಡ್ ಸ್ಟೋರಿ ತಂಡದ ಬಲೆಗೆ ಬೆಳಗಾವಿ ಮೂಲದ ಏಜೆಂಟ್ ಲಕ್ಕಪ್ಪ ಫಕೀರಪ್ಪ ಬಿದ್ದಿದ್ದಾರೆ. ಫಕೀರಪ್ಪ ಖೋಟಾ ನೋಟು ಮಾಫಿಯಾದ ಪ್ರಮುಖ ಲಿಂಕ್ ಈತ. ಫಕೀರಪ್ಪ ಈತನ ಹೆಸರು. ಹಣದ ಆಸೆ ಇರೋ ಅಮಾಯಕರೇ ಏಜೆಂಟ್ ಲಕ್ಕಪ್ಪನ ಟಾರ್ಗೆಟ್. ಕವರ್ ಸ್ಟೋರಿ ತಂಡದ ಬಲೆಗೆ ಬಿದ್ದಿದೆ ಬೆಳಗಾವಿ ಮೂಲದ ಏಜೆಂಟ್ ಲಕ್ಕಪ್ಪ ಫಕೀರಪ್ಪನ ಗ್ಯಾಂಗ್. ಫಕೀರಪ್ಪ ಅನ್ನೋನು ಈತ ಈ ಖೋಟಾ ನೋಟು ಮಾಫಿಯಾದ ಪ್ರಮುಖ ಲಿಂಕ್. ಹಣದ ಆಸೆ ಇರುವಂತಹ ಅಮಾಯಕರೇ ಈ ಏಜೆಂಟ್ ಲಕ್ಕಪ್ಪನ ಟಾರ್ಗೆಟ್ ಆಗಿದ್ದಾರೆ. ಇನ್ನು ಚಿಕ್ಕೋಡಿಯ ಮಹಾರಾಷ್ಟ್ರ ಗಡಿಯಲ್ಲಿರುವಂತಹ ಭೋಜ್ನಲ್ಲಿ ಖೋಟಾ ನೋಟು ದಂಧೆ ನಡೀತಾ ಇದೆ. ಫಕೀರಪ್ಪನಿಗೆ ಹಲವು ಮಂದಿ ಖೋಟಾ ನೋಟು ದಂಧೆಕೋರರು ಸಾಥ್ ನೀಡಿದ್ದಾರೆ. ಈ ರೀತಿಯಾಗಿ ದೊಡ್ಡ ಜಾಲವೇ ಬೆಳೆದುಕೊಂಡಿದೆ. ನೋಟ್ ಬ್ಯಾನ್ ಬಳಿಕ ಕರ್ನಾಟಕದಲ್ಲಿ ಈ ಖೋಟಾ ನೋಟಿನ ಜಾಲ ಹರಡಿಕೊಳ್ತಿರೋದನ್ನ ಗಮನಿಸಬಹುದಾಗಿದೆ. ಕವರ್ ಸ್ಟೋರಿ ತಂಡದ ಬಲೆಗೆ ಇದೀಗ ಬೆಳಗಾವಿ ಮೂಲದ ಏಜೆಂಟ್ ಲಕ್ಕಪ್ಪ ಫಕೀರಪ್ಪ ಬಲೆಗೆ ಬಿದ್ದಿದ್ದಾರೆ. ಫಕೀರಪ್ಪ ಈತ ಈ ಖೋಟಾ ನೋಟು ಮಾಫಿಯಾದ ಪ್ರಮುಖ ಲಿಂಕ್ ಆಗಿದ್ದಾನೆ. ಈ ಫಕೀರಪ್ಪನಿಗೆ ಹಲವು ಮಂದಿ ಖೋಟಾ ನೋಟು ದಂಧೆಕೋರರು ಕೂಡ ಸಾಥ್ ಕೊಟ್ಟಿದ್ದಾರೆ. ಚಿಕ್ಕೋಡಿಯ ಮಹಾರಾಷ್ಟ್ರ ಗಡಿಯಲ್ಲಿರುವಂತಹ ಭೋಜ್ನಲ್ಲಿ ಈ ಖೋಟಾ ನೋಟು ದಂಧೆ ನಡೀತಿದೆ. ಪ್ರಧಾನಿ ನರೇಂದ್ರ ಮೋದಿಗೆ ಸೆಡ್ ಹೊಡೆದಿದ್ದಾರೆ ಈ ಖೋಟಾ ನೋಟು ಖದೀಮರು. ನೋಟ್ ಬ್ಯಾನ್ ಬಳಿಕವೂ ಕೂಡ ಖೋಟಾ ನೋಟಿನ ದಂಧೆ ಮಾತ್ರ ನಿಂತಿಲ್ಲ. ಅದರಲ್ಲೂ ಕರುನಾಡಿನಲ್ಲೇ ನಡೆಯುತ್ತಿದೆ ಈ ಖೋಟಾ ನೋಟಿನ ಕುರುಡು ದರ್ಶನ. ಕವರ್ ಸ್ಟೋರಿಯಿಂದಾಗಿ ಭರ್ಜರಿ ಖೋಟಾ ನೋಟಿನ ಬೇಟೆ ಆಗಿದೆ. ಆರ್ಥಿಕ ವ್ಯವಸ್ಥೆಯನ್ನೇ ಉಲ್ಟಾ ಮಾಡ್ತಿದ್ದಾರೆ ಈ ಖೋಟಾ ಖದೀಮರು. ಈ ಖೋಟಾ ನೋಟಿನ ಮಾಫಿಯಾಗೆ ಪಾಕಿಸ್ತಾನದ ಲಿಂಕ್ ಇದೆ ಅನ್ನುವಂತ ಆಘಾತಕಾರಿ ವಿಷಯ ಹೊರಬಿದ್ದಿದೆ. ಪಾಕಿಸ್ತಾನದಿಂದ ನೇಪಾಳದ ಮೂಲಕ ಭಾರತಕ್ಕೆ ಖೋಟಾ ನೋಟು ಬರುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. 15 ವರ್ಷಗಳಿಂದ ಬಿಂದಾಸ್ ಆಗಿ ಈ ಖೋಟಾ ನೋಟು ದಂಧೆ ನಡೀತಾ ಇದೆ. 50 ಹಾಗೆ 100 ರೂಪಾಯಿ ಖೋಟಾ ನೋಟು ನೋಡಿ ಕವರ್ ಸ್ಟೋರಿ ತಂಡವೇ ಬೆಚ್ಚಿ ಬಿದ್ದಿದೆ. ಆ ರೀತಿಯಾಗಿ ಖೋಟಾ ನೋಟು ತಯಾರಾಗಿದೆ. ಕವರ್ ಸ್ಟೋರಿ ತಂಡಕ್ಕೆ ಡೀಲ್ ಕುದುರಿಸಲು ಏಜೆಂಟ್ ಲಕ್ಕಪ್ಪ ಬಂದಿದ್ದ. ಕವರ್ ಸ್ಟೋರಿಯಿಂದ ಭರ್ಜರಿ ಬೇಟೆ ಎನ್ನತ್ತಿದೆ ಖೋಟಾ ನೋಟು ದಂಧೆ. ನೋಟು ಅಮಾನ್ಯದ ಬಳಿಕ ಖೋಟಾ ನೋಟು ಕಾಟ ದೇಶಕ್ಕಿರೋದಿಲ್ಲ ಅಂತ ನಂಬಲಾಗಿತ್ತು. ಆದ್ರೆ ಹಾಗಾಗುತ್ತಿಲ್ಲ. ಬದಲಾಗಿ ಖೋಟಾ ನೋಟಿನ ದಂಧೆ ಈಗಲೂ ದೊಡ್ಡ ಪ್ರಮಾಣದಲ್ಲೇ ನಡೆಯುತ್ತಿದೆ. ಅದು ನಮ್ಮ ಕರ್ನಾಟಕ ರಾಜ್ಯದೊಳಗೆ ಅನ್ನೋದು ಆತಂಕಕಾರಿ ವಿಚಾರ. ಈ ಶಾಕಿಂಗ್ ನ್ಯೂಸ್ ಅನ್ನ ಕವರ್ ಸ್ಟೋರಿ ತಂಡ ಭಾರಿ ಅಪಾಯ ಎದುರಿಸಿ ಪತ್ತೆ ಹಚ್ಚಿದೆ.
ಬೆಳಗಾವಿಯ ಚಿಕ್ಕೋಡಿಯ ಭೋಜ್ನಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಖೋಟಾ ನೋಟು ಗ್ಯಾಂಗ್ನ ಜಾಡು ಹಿಡಿದು ಹೊರಟ ಕವರ್ ಸ್ಟೋರಿ ತಂಡ ಲಕ್ಕಪ್ಪ ಅನ್ನೋ ಏಜೆಂಟ್ನನ್ನ ಬಲೆಗೆ ಹಾಕಿತು. ಆತ ಸ್ಫೋಟಕ ಮಾಹಿತಿ ನೀಡಿದ. ನೋಟಿಗಿದೆ ಪಾಕಿಸ್ತಾನದ ನಂಟು. ಬಾಂಬೆಗೆ ಬರ್ತಾರ ಅವರು ಪಾಕಿಸ್ತಾನದಿಂದ ವ್ಯಾಪಾರಿಗಳು. ಇಲ್ಲಿಂದ ಇವರು ಅಲ್ಲಿ ಹೋಗ್ತಾರ, ಅಲ್ಲಿಂದ ಅವ್ರ ಮಾಲ್ ಇವ್ರಿಗೆ ಖರೀದಿ ಕೊಡ್ತಾರ, ಇವರಿಂದ ಅವ್ರಿಗೆ ಕೊಡ್ತಾರ. ಇವೆಲ್ಲ ವ್ಯವಹಾರಗಳು ನಡೆದಾಗ ನಮ್ ಸರ್ಕಾರ ನಡೀದು. ಇಲ್ಲಂದ್ರ ಮತ್ ಇದ್ರಾಗ ಏನೈತಿ ಮಜಾ? ನೇಪಾಳವೇ ಮಿಡ್ಲ್ ಮ್ಯಾನ್. ನೇಪಾಳದಿಂದನೂ ಬರುತ್ತಾ? ನೇಪಾಳ, ಇದೆಲ್ಲ ನೇಪಾಳದ ಮಾಲ್ ಅದು. ಇದು ಅವ್ರೇನ್ ಕೆಂಪು ಇದನ್ನ ಹಾಕೊಂಡ್ ಜೋಳಿಗೆ ಹಾಕೊಂಡ್ ಬಂದಿರ್ತಾರಲ್ಲ, ನಮ್ ಇಂಡಿಯಾಕ್ ಬರ್ಬೇಕಾರ ಅವ್ರು ಮಜಾಕ್ ಬಂದಿರೋದಿಲ್ಲ, ಅವ್ರು ವ್ಯಾಪಾರ ಮಾಡ್ಲಿಕ್ ಬಂದಿರ್ತಾರೆ. ಇದು ಮತ್ತೆ ಇಂಥದೆಲ್ಲ ಮಾಲ್ ಬರೋದು ಅವರಿಂದನ ಹೊರಗ್ ಬರತ್ತ. ಇವರೆಲ್ಲ ಪಾಕಿಸ್ತಾನದಿಂದ ವ್ಯವಹಾರಗಳು ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರ. ಮತ್ ಇದೆಲ್ಲ ಸಿಗೋದನ್ನ ಅಲ್ಲಿಂದ ಅಪರೂಪ. ಮತ್ ಇದು ಬರೋದು ವ್ಯಾಪಾರಿಗಳು ಬಂದಾಗನ ಇದು ಸಿಗೋದು. ಇಲ್ಲಾಂದ್ರೆ ವ್ಯಾಪಾರಿಗಳು ಬರ್ಲಿಲ್ಲ ಅಂದ್ರೆ ಇದೆಲ್ಲಿ ಸಿಗ್ತದೆ? ಸಿಗಲ್ಲ ಅದು. ಈ ಮಾಹಿತಿ ಕೊಟ್ಟ ಲಕ್ಕಪ್ಪ ನಮ್ಮನ್ನ ಭೋಜ್ಗೆ ಕರೆದುಕೊಂಡು ಹೋಗಿ ಈ ಮಾಫಿಯಾದ ಪ್ರಮುಖ ಕಿಂಗ್ ಪಿನ್ ರಣಜೀತನ ಪರಿಚಯ ಮಾಡಿಸಿದ. ಬಳಿಕ ನಮಗೆ 50 ರೂಪಾಯಿಯ ಸ್ಯಾಂಪಲ್ ಕೊಡಿಸಿದ. ಸ್ಯಾಂಪಲ್ ನೋಡಿದ ನಾವು ಬೆಚ್ಚಿ ಬಿದ್ದೆವು. ಪಕ್ಕಾ ಒರಿಜಿನಲ್ ಥರನೇ ಇತ್ತು. ಆತನಿಗೆ 4,000 ರೂಪಾಯಿ ಕೊಟ್ಟು ನಾವು ಸ್ಯಾಂಪಲ್ ಪಡೆದೆವು. 1 ಲಕ್ಷ ಕೊಟ್ರೆ 10 ಲಕ್ಷ ಕೊಡ್ತಾರೆ, 10 ಲಕ್ಷ ಕೊಟ್ರೆ 1 ಕೋಟಿ ನೀಡುತ್ತಾರೆ. ಇದು ಮಾಫಿಯಾ ಮಂದಿ ನಮ್ಮ ಮುಂದೆ ಇಟ್ಟ ಡೀಲ್. ಇದಕ್ಕೆ ಓಕೆ ಅಂದ ನಾವು ನಾಳೆ 10 ಲಕ್ಷ ತರುವುದಾಗಿ ಮಾತು ಕೊಟ್ಟೆವು. ಕೊಡಬೇಕಾಗುತ್ತೆ. 10 ಲಕ್ಷ ಕೊಟ್ಟರೆ ನೀವು ನಮ್ಗೆ ಎಷ್ಟು ಕೊಡ್ತೀರಾ ಸರ್? 1 ಕೋಟಿ. ಆಮೇಲೆ 20 ಕೊಡಬೇಕು ಅಂದ್ರೆ ಟೋಟಲ್ 30 ಲಕ್ಷ. ಅದಕ್ಕೆ ಎಷ್ಟು ತಿಂಗಳು ಟೈಮ್ ಕೊಡ್ತೀರಾ ಸರ್? 10 ಲಕ್ಷ ರೂಪಾಯಿ 1 ತಿಂಗಳು. 1 ತಿಂಗಳು 1 ಮಹಿನೆ ಆದ್ಮೇಲೆ ಇನ್ನೂ ಬಂದು ದುಡ್ಡು ಕಟ್ಟಿ. ದೇಶಕ್ಕೆ ದ್ರೋಹ ಬಗೆಯೋ ಈ ಗ್ಯಾಂಗ್ನ ಹೆಡೆಮುರಿ ಕಟ್ಟಲು ನಿರ್ಧರಿಸಿದ ನಾವು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ರವಿಕಾಂತೇಗೌಡರ ಸಹಾಯ ಕೋರಿದ್ವಿ. ಅವರು ಚಿಕ್ಕೋಡಿ ಡಿವೈಎಸ್ಪಿ BS ಅಂಗಡಿಯವರಿಗೆ ತಿಳಿಸಿದ್ರು. ಅಂಗಡಿಯವರು ಕಾರ್ಯಾಚರಣೆಯ ಜವಾಬ್ದಾರಿಯನ್ನ ಸದಲಗಾ ಪೊಲೀಸ್ ಠಾಣೆಯ SI ಸಂಗಮೇಶ್ ಅವರಿಗೆ ನೀಡಿದ್ರು. ಸಂಗಮೇಶ್ ಅವರ ತಂಡ ನಮ್ಮ ಆಪರೇಷನ್ ಖೋಟಾ ನೋಟಿಗೆ ಸಹಕರಿಸಲು ರೆಡಿಯಾಯಿತು. ಪಕ್ಕಾ ಪ್ಲಾನ್ ಮಾಡಿದ ನಾವು ಮೊದಲು ಲಕ್ಕಪ್ಪನನ್ನ ಬಂಧಿಸಿ ಬಳಿಕ ಪ್ರಮುಖ ಕಿಂಗ್ ಪಿನ್ ರಣಜೀತನನ್ನ ಸೆರೆ ಹಿಡಿದೆವು. ಇವರಿಗೆ ಸಾಥ್ ಕೊಟ್ಟ ಮಂಜುಳಾ ಹಾಗೂ ವಿನಯ್ ಪಾಟೀಲನನ್ನು ಬಂಧಿಸಿ ಜೈಲಿಗಟ್ಟಲಾಯಿತು. ಈ ದಂಧೆ ಹಿಂದೆ ದೊಡ್ಡ ಜಾಲ ಹೊಂದಿದೆ. ದೊಡ್ಡವರ ಕೈವಾಡವೂ ಇದೆಯಂತೆ. ಇದಕ್ಕೆ ವಿದೇಶದ ಲಿಂಕೂ ಇದೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿದ್ರೆ ಇನ್ನಷ್ಟು ಕರಾಳ ಸತ್ಯ ಬಯಲಾಗುತ್ತೆ. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್. ನೋಟ್ ಬ್ಯಾನ್ ಆದ ನಂತರ ಈ ರೀತಿ ಖೋಟಾ ನೋಟು ದಂಧೆಗೆ ಬ್ರೇಕ್ ಬೀಳುತ್ತೆ ಅನ್ನೋ ನಿರೀಕ್ಷೆನ ಇಟ್ಕೊಂಡ್ರೆ ಅದಕ್ಕೆ ವ್ಯತಿರಿಕ್ತವಾದಂತಹ ಬೆಳವಣಿಗೆ ಅದು ಕರ್ನಾಟಕದಲ್ಲೇ ಆಗ್ತಾ ಇರುವಂಥದ್ದು ನಿಜಕ್ಕೂ ಆಘಾತಕಾರಿ. ಈ ಕಾರ್ಯಾಚರಣೆಯನ್ನ ಮಾಡಿದಂಥ ನಮ್ಮ ಕವರ್ ಸ್ಟೋರಿ ತಂಡದ ಮುಖ್ಯಸ್ಥಿಯಾದಂತಹ ವಿಜಯಲಕ್ಷ್ಮಿ ಶಿಬರೂರು ಈಗ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಮೊದಲನೇದಾಗಿ ಇಂಥ ಒಂದು ಅಪಾಯಕಾರಿ ಕಾರ್ಯಾಚರಣೆ ಹೇಗೆ ಮಾಡೋದಕ್ಕೆ ಸಾಧ್ಯವಾಯಿತು? ಒಟ್ಟಾರೆ ಕಾರ್ಯಾಚರಣೆಯ ವಿವರವನ್ನ ನೀಡೋದಾದ್ರೆ. ಸೌಜನ್ಯ, ಇದೊಂದು ಅತ್ಯಂತ ಅಪಾಯಕಾರಿ ಮತ್ತೆ ಒಂಥರ ತುಂಬ ಚಾಲೆಂಜ್ ಇರುವಂಥದ್ದು, ತುಂಬ ರಿಸ್ಕ್ ಇರುವಂತಹ ಆಪರೇಷನ್ ಆಗಿತ್ತು. ಯಾಕಂದರೆ ನಮಗೆ ಈ ಒಂದು ಖೋಟಾ ನೋಟು ದಂಧೆ ನಾವು ಆರಂಭದಲ್ಲಿ ಇದು ಖೋಟಾ ನೋಟು ದಂಧೆ ಅಂತ ತಿಳ್ಕೊಂಡಿರಲಿಲ್ಲ. ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆ ಮಾಡ್ತಿದ್ದಾರೆ ಅಂತ ಒಂದು ಸಣ್ಣ ಮಾಹಿತಿ ಬಂತು. ಆ ಮಾಹಿತಿಯ ಬೆನ್ನತ್ತಿ ಹೋದಾಗ ನಮಗೆ ಆ ಬಳಿಕ ಗೊತ್ತಾಯಿತು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆ ಅಲ್ಲ, ಇದು ಪಕ್ಕಾ ಖೋಟಾ ನೋಟು ದಂಧೆ ಅಂತ. ಖೋಟಾ ನೋಟು ದಂಧೆ ಅನ್ನುವಾಗ ನಿಮ್ಗೆ ನಿಜವಾಗ್ಲೂ ಅಚ್ಚರಿ ಆಯಿತು. ಯಾಕಂದರೆ ನೋಟು ಅಮಾನ್ಯದ ಬಳಿಕ ಖೋಟಾ ನೋಟು ಸಾಧ್ಯವೇ ಇಲ್ಲ, ಬರಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಕಲ್ಪನೆ ನಮಗಿತ್ತು. ಆದರೆ ಇವರು ಪಕ್ಕಾ ಒರಿಜಿನಲ್ ನೋಟ್ ಥರನೇ ಖೋಟಾ ನೋಟನ್ನ ಮಾಡಿಕೊಂಡು 1ಕ್ಕೆ 10 ಪಟ್ಟು ಖೋಟಾ ನೋಟನ್ನ ಕೊಟ್ಟು ಭಯಂಕರವಾಗಿ ಒಂದು ದಂಧೆ ಮಾಡ್ತಿದ್ದಾರೆ. ಆ ಮೂಲಕ ದೇಶದ ಆರ್ಥಿಕತೆಯೇ ಒಂದು ಅಭದ್ರಗೊಳಿಸುವಂಥ ಒಂದು ದುಷ್ಕೃತ್ಯವನ್ನು ಮಾಡ್ತಿದ್ದಾರೆ ಅನ್ನೋಂಥ ಮಾಹಿತಿ ಗೊತ್ತಾಯಿತು. ಅದಕ್ಕೋಸ್ಕರ ನಾವೊಂದು ಪಕ್ಕಾ ಪ್ಲಾನ್ ಮಾಡಿದ್ವಿ. ಏನಂದರೆ
ಈ ನಮ್ಮ ಈ ಒಂದು ಖೋಟಾ ನೋಟಿನ ಗ್ಯಾಂಗ್ನ ಏಜೆಂಟ್ ಲಕ್ಕಪ್ಪ ಅನ್ನುವಂಥವನು ಇವನು ಊರಡಿ ಸುತ್ತಾಡ್ತಾ ಇರ್ತಾನೆ, ರಾಜ್ಯಾದ್ಯಂತ ಸುತ್ತಾಡ್ತಾ ಇರ್ತಾನೆ. ಯಾರಿಗೆ ದುಡ್ಡಿನ ದುರಾಸೆ ಇರುತ್ತೆ, ಯಾರಿಗೆ ಸಡನ್ ಆಗಿ ಶ್ರೀಮಂತರಾಗಬೇಕು ಅನ್ನುವಂಥ ಆಸೆ ಇರುತ್ತಲ್ಲ ಅಂಥವ್ರನ್ನ ಇವನು ಬಲೆಗೆ ಹಾಕೊಳ್ತಾನೆ. ಸೊ ಇವನು ಇಂಥವ್ರನ್ನ ಬಲೆಗೆ ಹಾಕ್ತಾನೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿ ನಾವು ಬೇಕಂತಲೇ ಅವನ ಬಲೆಗೆ ಬೀಳಕ್ಕೆ ನಾಟಕ ಮಾಡಿದ್ವಿ. ಅವನು ನಮ್ಮೊಬ್ಬರು ಸೋರ್ಸನ್ನು ಅಂದರೆ ನಮ್ಮ ಇನ್ಫಾರ್ಮರ್ ಅನ್ನು ಒಬ್ಬರನ್ನ ಅವನ ಬಲೆಗೆ ಹಾಕ್ಕೊಂಡು ನಿಮಗೆ ನಾವು ಖೋಟಾ ನೋಟು ಕೊಡ್ತೀವಿ, ನೀವು ಬರೀ 1 ಲಕ್ಷ ಕೊಟ್ಟರೆ ಸಾಕು, ನಾವು ನಿಮಗೆ 10 ಲಕ್ಷ ಕೊಡ್ತೀವಿ, ಸಡನ್ ನೀವು ತುಂಬ ಶ್ರೀಮಂತರಾಗ್ಬೋದು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾನೆ. ಸೊ ಆ ಮಾಹಿತಿನ ಹಿಡ್ಕೊಂಡು ನಾವು ಅವನಿಗೆ ಎನ್ಕರೇಜ್ ಮಾಡ್ತೀವಿ, ನಾವು ಇಂಟ್ರೆಸ್ಟ್ ಇದ್ದೀವಿ, ನಮಗೆ ಬೇಕು ಅಂತ ಹೇಳ್ಕೊಂಡು ಅವನ ಸಂಪರ್ಕ ಸಾಧಿಸಿದ್ವಿ, ಅವನ ವಿಶ್ವಾಸ ಗಳಿಸಿದ್ವಿ. ಕೊನೆಗೆ ಈ ಲಕ್ಕಪ್ಪ ಏನಿರ್ತಾನೆ ಅವನು ಒಂದಿನ ಮುಹೂರ್ತ ಫಿಕ್ಸ್ ಮಾಡ್ತಾನೆ, ನೀವು ಚಿಕ್ಕೋಡಿಗೆ ಬನ್ನಿ, ಚಿಕ್ಕೋಡಿಯಿಂದ ಈ ಒಂದು ಖೋಟಾ ನೋಟು ದಂಧೆ ಮಾಡುವಂಥ ಪಕ್ಕ ಯಾರೊಬ್ರು ಇದ್ದಾರೆ, ಅವರನ್ನ ಕಿಂಗ್ ಪಿನ್ ಯಾರಿದ್ದಾರೆ ಅವ್ರ ಹತ್ರ ಕರ್ಕೊಂಡು ಹೋಗ್ತೀವಿ, ಅವರು ನಿಮಗೆ ಡೀಲ್ ಕುದುರಿಸ್ತಾರೆ ಅಂತ ಹೇಳಿದ್ರು. ಸೊ ಲಕ್ಕಪ್ಪನ ಜೊತೆ ನಾವು ನಮ್ಮೊಂದು ತಂಡ ರಚಿಸಿದ್ವಿ, ಚಿಕ್ಕೋಡಿಗೆ ಹೋದ್ವಿ. ಚಿಕ್ಕೋಡಿಯಲ್ಲಿ ಅವನ ಗಾಡಿಯೇ ಹತ್ಕೊಂಡು ಭೋಜ್, ಅದು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂಥ ಭೋಜ್, ಅದು ಬೆಳಗಾವಿಯ ಚಿಕ್ಕೋಡಿಯ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವಂಥ ಭೋಜ್ ಅನ್ನುವ ಜಾಗಕ್ಕೆ ಹೋಗ್ತೀವಿ. ಅಲ್ಲಿ ನೋಡಿದ್ರೆ ಒಬ್ಬ ರಣಜೀತ್ ಪಾಟೀಲ್ ಅನ್ನುವಂಥವನು ಮನೆಗೆ ಕರ್ಕೊಂಡು ಹೋಗ್ತಾನೆ, ಮನೆಯಲ್ಲೇ ಕೂರಿಸಿ ಈ ಡೀಲನ್ನು ಕುದುರಿಸ್ತಾನೆ. ಸೌಜನ್ಯ, ಓಕೆ, ಒಟ್ಟಾರೆಯಾಗಿ ಕಾರ್ಯಾಚರಣೆಯ ಸಾರಿ